ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತೊಂದು ಶುಭ ದಿನ. ಕಾರಣ, ನಮ್ಮ ನಾಡು ಕಂಡ ಅಪ್ರತಿಮ ದೊರೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕುರಿತಾದ ವಿಶ್ವದ ಪ್ರಖ್ಯಾತ ಗೀತೆಯನ್ನು ರಚನೆ ಮಾಡಿರ್ತಕ್ಕಂಥ ಈ ನಾಡಿನ ಹೆಸರಾಂತ ಸಾಹಿತಿಗಳೊಬ್ಬರು, ಹಾಗೂ ಆ ಗೀತೆಯನ್ನು ಸೊಗಸಾಗಿ ನಮ್ಮ ಕಿವಿಗಳಿಗೆ ಉಣಬಡಿಸಿದಂತಹ ಈ ನಾಡಿನ ಹೆಸರಾಂತ ಗಾಯಕರು, ಅವರಿಬ್ಬರನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೇಗಿದ್ದೀರಿ ಇಬ್ಬರು? ಚೆನ್ನಾಗಿದೆ ಸರ್. ಕಡೆಗೂ ಪ್ರಯತ್ನಪಟ್ಟು ನಿಮ್ಮಿಬ್ಬರನ್ನು ಒಂದೇ ಫ್ರೇಮಲ್ಲಿ ಕೂರಿಸೋದಲ್ಲಿ ಯಶಸ್ವಿಯಾಗಿದ್ದೀವಿ. ಧನ್ಯವಾದ ಸಮಯ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಸೋಮಶೇಖರ್ ಸರ್, ನಾವು ನಿಮ್ಮ ಅಭಿಮಾನಿಗಳು. ನಿಮ್ಮ ಹಾಡನ್ನು ಕೇಳ್ತಾ ಅದನ್ನು ಸವಿತಾ ಆನಂದಿಸ್ತಾ ಬಂದವರು. ಈಗಲೂ ಕೂಡ ಸಮಯ ಸಿಕ್ಕಾಗಲಿಲ್ಲ ಹಾಡನ್ನು ಗುನುಗ್ತಿರ್ತೀವಿ. ಹೇಗೆ ನಾಡಿನ ದೊರೆಯ ಮೇಲೆ, ಮಹಾರಾಜರ ಮೇಲೆ ಯಾವ ರಾಜ ಪರಂಪರೆಗಳಲ್ಲೂ ಇಲ್ಲದಂತಹ, ಕಾಣಸಿಗದಂತಹ ಒಂದು ವಿಶೇಷವಾದ ಒಂದು ಗೀತೆಯನ್ನು ರಚನೆ ಮಾಡಿಬಿಟ್ಟಿದ್ದೀರಲ್ಲ, ಏನ ವಿಶೇಷ? ಗೀತೆ ಹುಟ್ಟಿದ ಕತೆ ಹೇಗೆ ಅಂತ? ಸಂತೋಷ ಸರ್. ಗೀತೆ ಹೇಗೆ ಹುಟ್ಟಿತು ಅಂತ ಹೇಳೋದು ಕಷ್ಟ. ನಾನೊಬ್ಬ ಹವ್ಯಾಸಿ ಬರಹಗಾರ, ಚಳುವಳಿ ಹಿನ್ನೆಲೆಯಿಂದ ಬಂದಂಥವನು. ಹಾಗೆ ನಮ್ಮ ಬಹುಜನ ಚಳುವಳಿಯನ್ನು ಪರಿಚಯಿಸುವ ಸಲುವಾಗಿ ಅಧ್ಯಯನಕ್ಕೆ ತೊಡಗಿ, ಮತ್ತು ಇವರು ಯಾರು ಹೂತೋಗಿದ್ದಾರೋ ಇತಿಹಾಸದಲ್ಲಿ, ಇದು ಮಹಾನ್ ಕಾರ್ಯಗಳನ್ನು ಮಾಡಿ ಇವತ್ತು ಜನಮಾನಸದಿಂದ ದೂರ ಇದ್ದಾರೋ ಅವ್ರನ್ನೆಲ್ಲ ಜನರ ಮನಸ್ಸಿಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ಬರೆಯೋಕ್ಕೆ, ಓದೋಕ್ಕೆ ಶುರು ಮಾಡಿದಾಗ ನಾಲ್ವಡಿಯವರ ಸಾಧನೆ ನೋಡಿ ನಮಗೆ ರೋಮಾಂಚನ ಆಗೋಯ್ತು, ಮತ್ತು ಅಷ್ಟೇ ದುಃಖನೂ ಆಗೋಯ್ತು. ಯಾಕಂದರೆ ಇಂಥ ಮಹನೀಯರನ್ನ ಅವರ ಋಣದಲ್ಲಿ ಬದುಕ್ತಾ ಇದ್ದೀವಿ, ಈ ಭಾಗದವರು ನಾವು. ಅವ್ರ ಋಣವನ್ನು ತಿಂದರು, ಅವ್ರನ್ನೇ ಮರೆತುಕೊಂಡಿದ್ದೀವಲ್ಲ ಅಂತ. ಕೆಲವೊಂದು ಸಲ ನಮ್ಮ ಜನ ನಿರಭಿಮಾನಿಗಳಾಗ್ಬಿಡ್ತಾರೆ. ನಿಜ, ಈ ನಾಡನ್ನು ಕಟ್ಟಿದಂಥವರು ಅಥವಾ ನಮಗೆ ಬದುಕಿಗೆ ಬೆನ್ನೆಲುಬಾಗಿ ನಿಂತಂಥವ್ರನ್ನ ಮರೆಯುವಂಥ ಸ್ವಭಾವ ನಮ್ಮಲ್ಲಿದೆ. ಹಾಗಾಗಿ ಬಹಳ ಸಂತೋಷವಾಗಿ ನಾಲ್ವಡಿ ಪ್ರಭುಗಳ ಈ ಒಂದು ಸೊಗಸಾದ ಗೀತೆಯನ್ನು ರಚನೆ ಮಾಡಿ ನಾಡಿಗೆ ಕೊಟ್ಟಿದ್ದೀರಿ. ಧನ್ಯವಾದಗಳು ತಮಗೆ. ಮಹೇಂದ್ರ ಸರ್, ಗೀತೆ ಯಾವಾಗಲೂ ಒಂದು ಕವಿತೆ ಆಗಿರುತ್ತೆ. ನಾನು ತಿಳ್ಕೊಂಡಿರೋದು, ಬರೆದಾಗ ಅದೊಂದು ಕವಿತೆ ಆಗಿರುತ್ತೆ, ಅದನ್ನು ಚಿತ್ರಕ್ಕೆ ಅಳವಡಿಸಿ ಚಿತ್ರಗೀತೆ ಆಗುತ್ತೆ ಅಲ್ವಾ? ಅಥವಾ ನೇರವಾಗಿ ಹಾಡಿದ್ರೆ ಭಾವಗೀತೆ ಆಗುತ್ತೆ. ಈ ಥರದ ಒಂದು ಪ್ರೊಸೆಸ್ಸಲ್ಲಿ ತಮಗೆ ದೊರಕಿದಂಥ ಆ ಒಂದು ಸುಸಂದರ್ಭವನ್ನು, ಅವಕಾಶವನ್ನು ಅತ್ಯಂತ ಉತ್ತಮವಾಗಿ ಸದುಪಯೋಗ ಪಡಿಸ್ಕೊಂಡು ಒಂದು ಹಿಟ್ಟಾಗತಕ್ಕಂಥ ಒಂದು ಹಾಡನ್ನು ಕೊಟ್ಟಿದ್ದೀರಿ. ಹೇಗೆ ಬಂತು ನಿಮ್ಗೆ ಹಾಡು, ನಿಮ್ಮ ಒಂದು ಅವಕಾಶಕ್ಕೆ ಅಂತ? ಅದು ಹಾಡು ಚೆನ್ನಾಗಿ ಬರ್ಬೇಕಂತಂದ್ರೆ ಸರ್, ಅದರ ಸಾಹಿತ್ಯನೇ ಮುಖ್ಯ. ಹೌದೌದು. ಯಾವುದೇ ಹಾಡು ಚೆನ್ನಾಗಿ ಬರ್ಬೇಕಾದ್ರೆ ಸಾಹಿತ್ಯ ಅಂತ, ಅವರ ಒಂದು ಸಾಧನೆಗಳು, ಮಹಾರಾಜರ ಸಾಧನೆಗಳು. ನಿಜವಾಗ್ಲೂ ನನಗೆ ಸುಮ್ಮನೆ ಯಾವುದಾದ್ರು ನಾನು ಭಕ್ತಿಗೀತೆಗಳು, ಬೇರೆ ಬೇರೆ ಹಾಡುಗಳನ್ನ ಹಾಡ್ತಿದ್ದೆ. ನನಗೆ ಸರ್ ಒಂದು ಫೋನ್ ಮಾಡಿ ಈ ಥರ ಒಂದು ಹಾಡಿದೆ, ನೀವು ಬಂದು ಹಾಡಬೇಕು ಅಂತಂದಾಗ ನನಗೆ ತುಂಬ ಖುಷಿ ಆಗೋಯ್ತು. ಯಾಕಂತಂದರೆ ನಾವು ಮಾಮೂಲಿ ಹಾಡುಗಳ ಥರ ಅಲ್ಲ ಇದು. ಅದೆಲ್ಲ ಅವ್ರದ್ದು ಏನೇನು ಸಾಧನೆಗಳಿದೆ, ಕೊಡುಗೆಗಳು, ಅದ್ರ ಬಗ್ಗೆ ತುಂಬ ನಾನು ನಿಜವಾಗ್ಲೂ ಪುಣ್ಯವಂತ. ನಿಜವಾಗ್ಲೂ ಅವ್ರದ್ದೊಂದು ಅದೊಂದು ಬರೀ ಕೇವಲ ಹಾಡಲ್ಲ, ಅದು ಮಹಾರಾಜರ ಒಂದು ಗ್ಯಾಲರಿ. ಅದು ಅವರ ಇಡೀ ಬದುಕಿನ ಗ್ಯಾಲರಿಯನ್ನು ಒಂದು ಗೀತೆಯಲ್ಲಿ ಕಟ್ಟಿಟ್ಟಿರ್ತಕ್ಕಂಥ ಒಂದು ಸಾಧನೆ ಅದು. ಭಾಳ ಸಂತೋಷ, ಇಬ್ಬರು ಒಂದೇ ಫ್ರೇಮಲ್ಲಿ ಸಿಕ್ಕಿದ್ರಿ, ಆ ಗೀತೆ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಮಹೇಂದ್ರ ಸರ್, ಹೇಳಿ ಸರ್. ಈ ಒಂದು ಗಳಿಗೆಯಲ್ಲಿ, ಶುಭ ಗಳಿಗೆಯಲ್ಲಿ ನೀವೇ ಮೂಲ ಗಾಯಕರಾಗಿರೋದ್ರಿಂದ ಈ ಗೀತೆಗೆ ಒಂದೆರಡು ಸಾಲು ಕೇಳ್ಬೋದಾ? ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ, ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಸಾವಿರಾರು ವರುಷ ಕಳೆದರು ಸವೇದಂತ ಸಾಧನೆಯ, ಸಾವಿರಾರು ವರುಷ ಕಳೆದರು ಸವೇದಂತ ಸಾಧನೆಯ, ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ, ಆಳರಸರಿಗೆ ಮಾದರಿಯಾದ ರಾಜಯೋಗಿಯ, ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನಾಡಿನ ಹೆಸರಾಂತ ಸಾಹಿತಿಗಳು ಶ್ರೀ ಹನಸೋಗೆ ಸೋಮಶೇಖರ್ ಅವರು ಇವತ್ತು ನಮ್ಮೊಂದಿಗೆ ಮೈಸೂರಿನ ಜನಪದ ಸಿರಿ ಸ್ಟುಡಿಯೋಸಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಿಮ್ಮ ಅಭಿಮಾನಿಗಳು ನಾವು, ನಿಮ್ಮ ಹಾಡನ್ನು ಕೇಳ್ತಾ ಬೆಳೆದವರು ನಾವು. ಇವತ್ತು ನಿಮ್ಮ ಮುಂದೆ ಕುಳಿತು ನಿಮ್ಮ ಬದುಕಿನ ಬಗ್ಗೆ ಮಾತಾಡೋದು, ತಿಳ್ಕೊಳ್ಳೋದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ತಾ
ಜನಪದ ಸಿರಿಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್, ತಮ್ಮ ರಚನೆಯಲ್ಲಿ ಮೂಡಿಬಂದಂತಹ ಒಂದು ಗೀತೆ ವಿಶ್ವವಿಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಆ ಹಾಡಿನ 2 ಸಾಲನ್ನ ಹಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಮುಂದುವರಿಯೋಣ ಸರ್ ನಾವು, ಪ್ಲೀಸ್. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಸಾವಿರಾರು ವರುಷ ಕಳೆದರು ಸವೆಯದಂಥ ಸಾಧನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಆಳರಸರಿಗೆ ಮಾದರಿಯಾದ ರಾಜಯೋಗಿಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಸೂಪರ್ ಸರ್, ಸೂಪರ್ ಸರ್. ಕೇಳ್ತಾ ಇದ್ರೇ ಮೈ ರೋಮಾಂಚನಗೊಳ್ತಕ್ಕಂಥ ಆ ಒಂದು ಎನರ್ಜಿ ಇರತಕ್ಕಂಥ ಒಂದು ಗೀತೆ, ನಮ್ಮ ನಾಡಿನ ಹೆಮ್ಮೆಯ ಪ್ರಭುಗಳ ಬಗ್ಗೆ ತಾವು ರಚನೆ ಮಾಡಿದಂತಹ ಗೀತೆ ಹೇಗೆ ಸಾಧ್ಯ ಆಯಿತು? ಹೇಗೆ, ಏನು ಉದ್ದೇಶ ಇಟ್ಕೊಂಡು, ಯಾವ ಕಲ್ಪನೆ ಇಟ್ಕೊಂಡು ಬಂದರೆ ಈ ಗೀತೆನ ಅಂತ? ಸರ್, ಈಗ ನಾನು ಹೋರಾಟದ ಹಿನ್ನೆಲೆ ಬಂದನು, ಚಳುವಳಿಯ ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲಸ ಮಾಡಿದಂಥವ್ರು. ಹಾಗಾಗಿ ಬಹುಜನ ಚಳುವಳಿ ಬುದ್ಧರಿಂದ ಆರಂಭವಾದಂತಹ ಪುಲೆ, ಶಾಹು, ಕರ್ನಾಟಕ ಮಟ್ಟದಲ್ಲಿ ಬಂದರೆ ಬಸವಣ್ಣನವರು, ನಾಲ್ವಡಿ ಮಹಾರಾಜರು, ಪೆರಿಯಾರು, ನಾರಾಯಣ ಗುರು, ಈ ಥರ ಹೋರಾಟದ ಹಿನ್ನೆಲೆಯಲ್ಲಿ ಇವ್ರನ್ನೆಲ್ಲ ಮುಚ್ಚೋಗಿದ್ರು. ಇವರು ಇತಿಹಾಸದಲ್ಲಿ ಇವ್ರಿಗೆ ಯಾವ ಆದ್ಯತೆಯೂ ಕೊಡದೇನೆ ಬೇರೆ ಬೇರೆದನ್ನು ಕೊಟ್ಟು ನಮ್ಮ ಶಿಕ್ಷಣ ವ್ಯವಸ್ಥೆನಲ್ಲೇ ನಮ್ಮನ್ನು ಕನ್ಫ್ಯೂಸ್ ಮಾಡಿದರು. ಅಂದರೆ ಆ ರೀತಿ, ಅಂದರೆ ಈ ಉದ್ದೇಶಪೂರ್ವಕವಾಗಿ ಕೆಲವು ವ್ಯಕ್ತಿತ್ವಗಳನ್ನು ಮುಚ್ಚಾಕುವಂಥ ಪ್ರಯತ್ನ ಒಂದು ವರ್ಗ ಮಾಡುತ್ತೆ. ಹಾಗನ್ಸುತ್ತೆ, ನಿಜ ಅಲ್ವಾ? ನಿಜ, ನಿಜವಾಗ್ಲೂ ಹಾಗನ್ಸುತ್ತೆ. ಯಾಕಂದರೆ ನಾವೆಲ್ಲ ಓದ್ಕೊಬಂದದ್ದು ನಮ್ಮ ತಿಳುವಳಿಕೆ ಮಟ್ಟಕ್ಕೆ ನಿಲ್ಕಿದ್ದಷ್ಟು. ಅದರ ಹೊರತಾಗಿ ನಾವು ಅಧ್ಯಯನವನ್ನು ಶುರು ಮಾಡಿದಾಗ ನಮಗೆ ಈ ಸತ್ಯ ಕಾಣಿಸ್ತು. ನೋಡಿ, ಈಗ ಈ ಮುಚ್ಚಲಾಗದ ಸಾಧನೆಗಳು, ಈ ನಾಲ್ವಡಿ KRS ಈ ಮೈಸೂರು ಭಾಗದ ಹಳೆ ಮೈಸೂರು ಪ್ರಾಂತ್ಯದ ಯಾವುದನ್ನು ನೀವು ಮುಚ್ಚಿಡ್ತೀರ? 40 ವರ್ಷಗಳ ಸುದೀರ್ಘ ಆಡಳಿತದಲ್ಲಿ ಅವರು ಮತ್ತೊಬ್ಬ ರಾಜ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಇದನ್ನು ಮುಚ್ಚಾಕ್ತಾ ಇದ್ದಾರಲ್ಲ. ಅಂದರೆ ಒಂದು ನಾಡಿನ ಮಹಾರಾಜರ ವ್ಯಕ್ತಿತ್ವವನ್ನೇ ಮುಚ್ಚಾಕೋ ಪ್ರಯತ್ನ ಅಂದರೆ, ಮತ್ತು ಜನಸಾಮಾನ್ಯರು ಮಾಡ್ತಕ್ಕಂಥ ಸಣ್ಣ ಪುಟ್ಟ ಸಾಧನೆಗಳ ಅವರ ಮೌಲ್ಯ ಏನು, ಬೆಲೆ ಏನು ಅಂತ ಭಯ ಆಗುತ್ತೆ. ಮುಚ್ಚೋದು ಅಂದರೆ ನೋಡಿ, ಅದು ಪ್ಲ್ಯಾನ್ಡೇ ಅನಿಸುತ್ತೆ. ಆ ಜಾಗಕ್ಕೆ ಬೇರೆ ಬೇರೆಯವ್ರನ್ನ ತಂದು ಎಲ್ಲ ಇವ್ರದ್ದು, ಅವರೆಲ್ಲ ಇವರು ಅನ್ನೋ ಒಂದು ತಂತ್ರ ಇದೆಯಲ್ಲ, ಇದು ಇತಿಹಾಸದುದ್ದಕ್ಕೂ ಅದು ಕಾಣುತ್ತೆ. ಬುದ್ಧರ ಕಾಲದಿಂದಲೂ ಬಂದಿದೆ ಅದರ ಹೋರಾಟ. ಅದು ಬೇರೆ ಬೇರೆ ಹಿನ್ನೆಲೆಯಿಂದ ನಮಗೆ ಗೋಚರಿಸ್ತದೆ. ಯಾವುದೇ ಒಂದು ವಿಷಯವನ್ನು ಪ್ರತಿರೋಧ ವ್ಯಕ್ತಪಡಿಸಲಿಕ್ಕೆ ಹಲವಾರು ಮಾಧ್ಯಮಗಳು ಇರ್ತವೆ ಸರ್. ಅಂತಹ ಮಾಧ್ಯಮಗಳಲ್ಲಿ ಒಂದು ಸೂಕ್ಷ್ಮವಾದ ವಿಷಯವನ್ನು, ನಾಡಿಗಾಗಿ ದುಡಿದ ಸಾಧಕರ ಬದುಕನ್ನು ನೆನೆಗುದಿಗೆ ತಳ್ತಕ್ಕಂಥ ಷಡ್ಯಂತ್ರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಒಂದು ಗೀತೆ ಇಷ್ಟು ಪ್ರಭಾವಕಾರಿಯಾಗಿ, ಪ್ರಚೋದನಕಾರಿಯಾಗಿ ತನ್ನ ಪಾತ್ರವನ್ನು ವಹಿಸ್ತು ಅನ್ನೋದು ತುಂಬ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಅದು ಸತ್ಯ ಅಷ್ಟೇ, ಅಂತ ಅಲ್ವಾ? ಸತ್ಯ. ಅಲ್ಲಿ ನಾವು ಯಾವುದು ನನ್ನ ಕಲ್ಪನೆ ಏನಿಲ್ಲ, ನನ್ನ ವೈಭವೀಕರಣ ಏನಿಲ್ಲ. ಅವರು ಇಂಥ ಸಾಧನೆ ಮಾಡಿದರು ಅಂತ ಹೇಳೋದೇ ನಮ್ಮ ಸಾಧನೆ ಆಗಿದೆ ಆ ಮಟ್ಟಕ್ಕೆ ಅಲ್ವಾ? ಅವ್ರು ಇದನ್ನೆಲ್ಲ ಸಾಧಿಸಿದ್ರು ಅಂತ ನಾವು ಹೇಳಿದ್ವಲ್ಲ, ಅದೇ ಸಾಧನೆ. ಮತ್ತು ಅದು ನಿಜವಾಗ್ಲೂ ಅದು ಸಾಧನೆ. ಯಾಕೆಂದರೆ ಅವಕಾಶನೇ ಕೊಟ್ಟಿರಲಿಲ್ವ. ಆ ಜಾಗ ರಿಪ್ಲೇಸ್ ಮಾಡಿ ಬದಲಿಗಳನ್ನು ತಂದು ಇತಿಹಾಸವನ್ನೇ ಬುಡಮೇಲು ತಿರುಚೋದು, ಬುಡಮೇಲು ಮಾಡಿ ಹೊಸ ಮುಂದಿನ ತಲೆಮಾರಿಗೆ ತಪ್ಪು ಸಂದೇಶವನ್ನು ಕೊಡುವಂಥ ಕೆಲಸ ಉದ್ದೇಶಪೂರ್ವಕವಾಗಿ ನಡೀತಾ ಇದೆ. ಅದರ ವಿರುದ್ಧ ನಮ್ಮ ಹೋರಾಟ ಮುಂದುವರೆದಿದೆ. ಇಲ್ಲ, ಒಳ್ಳೆ ಮಾಧ್ಯಮವನ್ನು ಆರಿಸ್ಕೊಂಡ್ರಿ. ಅಂದರೆ ತಮ್ಮಲ್ಲಿರ್ತಕ್ಕಂಥ ಶಸ್ತ್ರವನ್ನೇ ಬಳಸ್ಕೊಂಡು ಯುದ್ಧ ಮಾಡಬೇಕಾಗ್ತದೆ. ಈಗ ನಮ್ಮಲ್ಲಿರ್ತಕ್ಕಂಥ ಶಸ್ತ್ರ, ಈಗ ನಮಗೆ ಸೋಷಿಯಲ್ ಮೀಡಿಯಾ ಒಂದು ಶಸ್ತ್ರ, ನಿಮಗೆ ಈಗ ನೀವು ಸಾಹಿತಿಗಳಾಗಿ ಓದ್ಕೊಂಡವರು, ಬರೆಯೋರು, ತಮಗೆ ಬರವಣಿಗೆನೇ ಒಂದು ಶಸ್ತ್ರ. ತಮ್ಮಲ್ಲಿರ್ತಕ್ಕಂಥ ಶಸ್ತ್ರವನ್ನೇ ಬಳಸ್ಕೊಂಡು ಸಮಾಜದ ಅಂಕುಡೊಂಕುಗಳನ್ನು ತಿದ್ದತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ರೆ ಎಲ್ಲವೂ ಕೂಡ ಪರಿಣಾಮಕಾರಿಯಾಗಿ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥ ಸಂದೇಶವನ್ನು ನಿಮ್ಮ ಗೀತೆ ಕೊಟ್ಟಿದೆ ನಾಡಿಗೆ ಅಂತ ನಾನು ಭಾವಿಸಿದ್ದೀನಿ ಸರ್. ಹಾಗಾಗಿ ತುಂಬ ಸಂತೋಷದಿಂದ, ಗೌರವಪೂರ್ವಕವಾಗಿ
ತಮ್ಮ ಬದುಕನ್ನು, ತಮ್ಮ ಸಾಹಿತ್ಯದ ಬದುಕನ್ನು, ಚಳುವಳಿ ಹೋರಾಟದ ಬದುಕನ್ನು, ತಮ್ಮ ವೈಯಕ್ತಿಕ ಬದುಕನ್ನು ಕೂಡ ವೀಕ್ಷಕರಿಗೆ ತಂದಿಡಬೇಕು ಅನ್ನೋ ಒಂದು ಪುಟ್ಟ ಪ್ರಯತ್ನ ಮಾಡ್ತಾಯಿದ್ದೀನಿ. ಒಂದು ಅವಕಾಶ ಕೊಟ್ಟರೆ ಧನ್ಯವಾದಗಳು ತಮಗೆ. ಬಹಳ ಸಂತೋಷ ಸರ್. ನಿಮ್ಮ ಹಾಡನ್ನು ಕೇಳಿರ್ತಕ್ಕಂಥ ಕೋಟ್ಯಾಂತರ ಅಭಿಮಾನಿಗಳಿಗೆ, ವೀಕ್ಷಕರಿಗೆ ಈ ಹಾಡನ್ನ ಯಾರಪ್ಪ ಬರೆದಿರೋದು ಈ ಹಾಡು ಅಂತ ಒಂದು ಕುತೂಹಲ ಇರುತ್ತೆ ಅಲ್ವಾ? ನಾನು ನಿಮ್ಮ ಇಂಟರ್ವ್ಯೂಸ್ಗಳನ್ನ ಬೇರೆ ಬೇರೆ ಟಿ ವಿ ಚಾನಲ್ಗಳಲ್ಲಿ ನೋಡ್ತಿದ್ದಾಗ ಅಲ್ಲಿನ ಸಮಯದ ಅಭಾವವೋ ಅಥವಾ ಗೊತ್ತಿಲ್ಲ, ಸವಿಸ್ತಾರವಾಗಿ ಮಾತಾಡೋದಕ್ಕೆ ಅವಕಾಶ ಕೊಡೋಲ್ಲ. ಸ್ಕ್ರಿಪ್ಟೆಡ್ ಆಗಿಬಿಟ್ಟಿರುತ್ತೆ, ಇಷ್ಟು ಪ್ರಶ್ನೆ ಅಂತ ಅದು ಮುಗಿದೋಗುತ್ತೆ. ನನಗೆ ನಿರಾಸೆ ಆಗುತ್ತೆ. ಹೀಗೆ ಇಂಥ ಒಬ್ಬ ವಿದ್ವಾಂಸರು ಸಿಕ್ಕಿದಾಗ ಸಂಪೂರ್ಣವಾಗಿ ಮಾತಾಡಿಸ್ಬೇಕಾ, ತೊಡಗಿಸ್ಬೇಕಲ್ಲ, ಅಲ್ಲಿ ಆಳು ಕಿಳಿಬೇಕಲ್ಲ ಮಾತಿಗೆ ಅಂತ ಆಸೆ. ಆ ಒಂದು ಪ್ರಯತ್ನವನ್ನು ನಾನೀಗ ಮಾಡ್ತೀನಿ. ಈಗಾಗಲೇ ಹೇಳ್ದಂಗೆ ನಿಮ್ಮ ಹಾಡನ್ನು ಕೇಳಿ ರೋಮಾಂಚಿತಗೊಂಡಿರ್ತಕ್ಕಂಥ ಕೋಟ್ಯಾಂತರ, ಯೂಟ್ಯೂಬಲ್ಲಿ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ಆ ಹಾಡು, ಮೂಲ ಹಾಡು ಅದೆಷ್ಟೋ ಮಿಲಿಯನ್ ನೋಡಿದೆ. ಒಂದು 7-8 ಮಿಲಿಯನ್ ಅಂದರೆ 70-80 ಲಕ್ಷ ಜನ ನೋಡ್ಬಿಟ್ಟಿದೆ ಯೂಟ್ಯೂಬಲ್ಲಿ ಅಂತ. ಆ ರೀತಿ ಮತ್ತು ಅಷ್ಟು ಲಕ್ಷಾಂತರ ಜನ ಅಭಿಮಾನಿಗಳಿಗೆ ಇವರೇ ಆ ಹಾಡನ್ನು, ಗೀತೆಯನ್ನು ನಾಡಿಗೆ ರಚನೆ ಮಾಡಿದಂತಹ ಆ ಮಹಾರಾಜ ದೊರೆಗಳಿಗೆ ಕೊಡುಗೆಯಾಗಿ ಅವರು ಯಾವಾಗಲೂ ಕೂಡ ಇತಿಹಾಸದಲ್ಲಿ ಉಳಿಯುವಂಗೆ ಮಾಡಿದಂತಹ ಸಾಹಿತಿಗಳು, ಮೈಸೂರಿನ ಹೆಸರಾಂತ ಸಾಹಿತಿಗಳು ಶ್ರೀ ಹನಸೋಗೆ ಸೋಮಶೇಖರ್ ಅವರು ಇವರೇ ಅಂತ ಹೇಳಿ ಪರಿಚಯ ಮಾಡ್ತಕ್ಕಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ನನಗೆ ತುಂಬ ಸಂತೋಷ ಇದೆ. ಹಾಗಾದರೆ ತಿಳಿಸ್ಕೊಡಿ ಸರ್, ನಿಮ್ಮ ಈ ಲಕ್ಷಾಂತರ ಅಭಿಮಾನಿಗಳಿಗೆ ಯಾರು ಸೋಮಶೇಖರ್ ಅವರು? ಈ ನಿಮ್ಮ ಹೆಸರಿನ ಹಿಂದೆ ಹನಸೋಗೆ ಅಂತ ಒಂದು ಹೆಸರಿದೆ. ಹನಸೋಗೆ ಅಂದರೆ ಏನು? ನಿಮ್ಮ ಹಿನ್ನೆಲೆ ತಿಳಿಸ್ಕೊಡಿ ದಯವಿಟ್ಟು. ಖಂಡಿತ ಸರ್. ಒಂದು ಮೊದಲು ಕೃಷ್ಣರಾಜನಗರ ತಾಲೂಕು ಚುಂಚನಕಟ್ಟೆ ಹೋಬಳಿ ಇತ್ತು. ಕೃಷ್ಣರಾಜನಗರ ಅಂದರೆ ಅದು ನಾಲ್ವಡಿಯವರು ಪ್ಲ್ಯಾನಡ್ ಆಗಿ ಮಾಡಿದಂತಹ ನಗರ. ಆ ತಾಲೂಕಿಗೆ ಸೇರಿದೆ. ಈಗ ಅದು ಸಾಲಿಗ್ರಾಮ ತಾಲೂಕಾಗಿದೆ. ಆ ಊರಿನ ಚುಂಚನಕಟ್ಟೆ ಹೋಬಳಿ ಮಹಾರಾಜರ ಕಾಲದಲ್ಲಿ ಅದು ಹೋಬಳಿ ಹೆಡ್ ಕ್ವಾರ್ಟರ್ ಆಗಿತ್ತು. ನಮ್ಮ ಮನೆಯಲ್ಲಿ ಅವರ ಮಹಾರಾಜರ ಕಾಲದ ಬುಕ್ನ ಹಸ್ತಾಕ್ಷರಗಳಿದೆ ನಮ್ಮ ಮನೇಲಿ. ಅದು ಇನ್ನೂ ಸೇಫ್ ಆಗಿದೆಯೋ ಏನೋ ಗೊತ್ತಿಲ್ಲ, ನೋಡಿದ್ದೀನಿ ಅದನ್ನ. ಹೋಬಳಿ ಹೆಡ್ ಕ್ವಾರ್ಟರ್ ಆಗಿತ್ತು. ಯಾವುದು? ಹನಸೋಗೆ. ಹನಸೋಗೆ. ಹಾಂ ಹಾಂ. ನಾಲ್ವಡಿಯವ್ರ ಕಾಲದಲ್ಲಿ ಹನಸೋಗೆ ಒಂದು ಊರ ಹೆಸರಾ? ಹನಸೋಗೆ. ಓ ಸರಿ ಸರಿ ಸರಿ. ನಾನು ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ, ಪ್ರೌಢಶಾಲೆ ವಿದ್ಯಾಭ್ಯಾಸ ಎಲ್ಲ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಅಲ್ಲೇ ಹನಸೋಗೆ ಗ್ರಾಮದಲ್ಲೇ ಓದಿದೆ. ನಮ್ಮ ತಂದೆ ಲಕ್ಕಯ್ಯನವರು, ನಮ್ಮ ತಾಯಿ ಸಿದ್ದಮ್ಮ, ನಾವು 4 ಜನ ಮಕ್ಕಳು. ಅದರಲ್ಲಿ ಒಬ್ಬ ಅಣ್ಣ ಪುಟ್ಟಯ್ಯ ಅಂತ, ಅಕ್ಕ ಸಿದ್ಲಿಂಗಮ್ಮ ಅಂತ, ನನ್ನ ತಂಗಿ ನಾಗಮ್ಮ ಅಂತ. ನಾವು ಇಷ್ಟು ಮಕ್ಕಳು. ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿ, ವಿದ್ಯಾಭ್ಯಾಸ ಮುಗಿಸಿ ಹುಣಸೂರಲ್ಲಿ PUCಯನ್ನು ಮುಗಿಸಿ ಹುಣಸೂರು ಹಾಸ್ಟ್ಲಲ್ಲಿ, ಆಮೇಲೆ ಯೂನಿವರ್ಸಿಟಿ ಈವ್ನಿಂಗ್ ಕಾಲೇಜಲ್ಲಿ ಡಿಗ್ರಿ. ದೇವರಾಜ ಅರಸು ಹಾಸ್ಟೆಲ್ಲು. ಹೌದು, ಪುಣ್ಯಭೂಮಿ ಹಾಸ್ಟೆಲ್ ಅಂತ ಕರಿತಾ ಇದ್ರು ಹುಣಸೂರಲ್ಲಿ. ಅಲ್ಲಿ PUC ಮುಗಿಸ್ದೆ 2 ವರ್ಷ. ಆನಂತರ ಡಿಗ್ರಿಗೆ ಯೂನಿವರ್ಸಿಟಿ ಈವ್ನಿಂಗ್ ಕಾಲೇಜಲ್ಲಿ ಬಂದು ಅದು ಪರಿಪೂರ್ಣ ಮಾಡಲಿಲ್ಲ. ಮತ್ತು KR ನಗರ ಹಾಸ್ಟೆಲ್ ಹೋಗಿ, ಆ ಸಂದರ್ಭಕ್ಕೆ ನಮಗೆ ಅಕ್ಷರವಾಹಿನಿ, ನಮ್ಮ ಜೆನ್ನಿ ಸರ್, ನಮ್ಮ ಹಾಡಿನ ಗುರುಗಳು, ಅವರ ಪ್ರಭಾವ ಜಾಸ್ತಿ ಆಯಿತು. ನಮ್ಮ ಸಾಕ್ಷರವಾಹಿನಿ ಸಿದ್ದಯ್ಯನವರು DC ಆಗಿದ್ದರು, ಮತ್ತು TM ವಿಜಯಭಾಸ್ಕರ್ ಅವರು DC ಆಗಿದ್ದರು. ಆ ಟೈಮಲ್ಲಿ ಅಕ್ಷರ ಆರೋಗ್ಯ ಕಾರ್ಯಕ್ರಮ ನಾನು ಹಾಡ್ತಾ ಇರೋದ್ರಿಂದ, ಬರಿತಾ ಇರೋದ್ರಿಂದ, ಬೀದಿ ನಾಟಕ ಮಾಡೋದ್ರಿಂದ ಆ ಬೀದಿ ನಾಟಕ ತಂಡಕ್ಕೆ ಸೇರಿಕೊಂಡೆ ಕಾಲೇಜು ಹಾಸ್ಟೆಲ್ ಮೂಲಕ. ಜೆನ್ನಿ ಸರು ನಮಗೆ ಅದನ್ನೆಲ್ಲ ಅಭಿನಯ ಹೇಳಿಕೊಟ್ರು, ರಾಗ ಸಂಯೋಜನೆಯನ್ನು ಹೇಳಿಕೊಟ್ರು. ನಾನು ಬರಿತಿದ್ದೆ. ನಾವೆಲ್ಲ ನಮ್ಮ ದಲಿತ ಕವಿ ಸಿದ್ಧಲಿಂಗಯ್ಯನವರ ಹಾಡನ್ನು ರೋಚಕವಾಗಿ ಕಲಿತು ಹಾಡಿ ಸಮಾಜದಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಿದ್ದೆ. ನಾವು SSLC PUC ಟೈಮಲ್ಲೇ ನಾವು ಹೋರಾಟಕ್ಕೆ ಬಂದವರು. ಈ ಹಿನ್ನೆಲೆಯಿಂದ ಅಕ್ಷರ ಆರೋಗ್ಯ ಕಾರ್ಯಕ್ರಮ ನನ್ನ ಮೇಲೆ ತುಂಬ ವೈಯಕ್ತಿಕವಾಗಿ ಪ್ರಭಾವ ಬೀರ್ತು. ಪ್ರತಿ ಮೈಸೂರು ಜಿಲ್ಲೆಯ ಪ್ರತಿ ಗ್ರಾಮವನ್ನು ಭಾಳ ಹತ್ತಿರದಿಂದ ನೋಡೋ ಅವಕಾಶ ಸಿಕ್ತು. ಅಲ್ಲಿ ಇರ್ತಕ್ಕಂಥ ಬಡತನ, ಜಾತೀಯತೆ, ಈ ಥರದ್ದೆಲ್ಲ ಇನ್ನೂ ಎಷ್ಟು ಮಟ್ಟಕ್ಕಿದೆ ಅಂದರೆ, ಕೋಟೆ ತಾಲೂಕಲ್ಲಿ ನಾವು ನಾಟಕ ಮಾಡೋಕ್ಕೆ ಹೋದಾಗ ಹಾಡಿ ಜನ ವೆಹಿಕಲ್ ಬರೋದನ್ನು ನೋಡಿ ಓಡಿ ಹೋಗ್ತಾಯಿದ್ರು ಹೆದರ್ಕೊಂಡು. 91, 92 ಆ ಸಂದರ್ಭದ ಕಾರ್ಯಕ್ರಮ. ಅದರಲ್ಲಿ ತೊಡಗಿಸ್ಕೊಂಡಾಗ ನನಗೆ ಹೆಚ್ಚಾಗಿ ಅವಕಾಶ ಸಿಕ್ಕಿದ್ದು ಹಾಡು ಹೇಳೋದು. ಟೀಮ್ ಲೀಡ್ ಮಾಡ್ತಿದ್ವಿ, ಬೀದಿ ನಾಟಕದಲ್ಲಿ ಅಭಿನಯಿಸೋದು, ಹಾಡು ಹೇಳೋದು, ಡಿಗ್ರಿ. ಅದೆಲ್ಲ ಮಾಡಿದಾಗ ನಮಗೆ ಈ ಓದಿಗಿಂತ ಸಮಾಜವನ್ನು ಭಾಳ ಹತ್ತಿರದಿಂದ ಮತ್ತು ಪ್ರಾಕ್ಟಿಕಲಾಗಿ ನೋಡೋಕ್ಕೆ ಸಾಧ್ಯ ಆಯಿತು. ಆಗ ನಮ್ಮ ಮನಸ್ಸೆಲ್ಲ ನಾವೆಲ್ಲೋ ಇದ್ದೀವಿ, ಸಮಾಜ ಹೀಗಿದೆ,
ಜೊತೆಗೆ ಬಾಬಾ ಸಾಹೇಬರು ಈ ಸಿದ್ಧಲಿಂಗಯ್ಯನವರು ಹೋರಾಟ ಎಲ್ಲ ನೋಡ್ತಿದ್ದು ಪ್ರತಿರೋಧ ಬಂತಲ್ಲ, ಆಗ ನಮ್ಮ ಮನಸ್ಸೆಲ್ಲ ಆ ಕಡೆಗೆ ಹೋಗ್ಬಿಡ್ತು. ನಮ್ಮ ತಾಯಿ SSL ತನಕ ಆಗಲೇ ಓದಿದ್ರು. ಅವರು ದೊಡ್ಡ ಕನಸು ಕಂಡಿದ್ರು. ಆದರೆ ನಮಗೆ ಆ ಕನಸನ್ನು ಪೂರೈಸೋಕ್ಕೆ ಮಾರ್ಗದರ್ಶಕರ ಕೊರತೆ ಆಗೋಯ್ತು. ಎಲ್ಲವೂ ನಮಗೆ ಆಯಿತು. ಅವಕಾಶಗಳು ಮತ್ತು ಸಹಕಾರ ಏನಿಲ್ಲ. ನಮ್ಮ ತಾಯಿ ಓದಿದ್ರು ಎಲ್ಲವೂ ನಾವೇ. ಕೃಷಿಕ ಕುಟುಂಬ. ನಮ್ಮ ತಂದೆ ಚಿಕ್ಕದರಲ್ಲಿ ತೀರ್ಕೊಂಡ್ರು. ನಮ್ಮ ತಂದೆ ಹೀಗಿದ್ರು ಅನ್ನೋ ಇಮೇಜು ಇಲ್ಲ, ಅಷ್ಟು ಚಿಕ್ಕದರಲ್ಲಿ ತೀರ್ಕೊಂಡ್ರು. ನನ್ನ ತಂಗಿ 3 ವರ್ಷದವಳಂತೆ, ನಾನೊಂದು 6 ವರ್ಷ. 6 ವರ್ಷದಲ್ಲಿ ಅಷ್ಟೊಂದು ನೆನಪು ಗೊತ್ತಾಗಲ್ಲ. ಹಾಗೆ ಹಿಂಗಿದ್ರು ಅಂತ ಗೊತ್ತಾದರೆ ನಾನು ಅವ್ರನ್ನ ಪೇಂಟಿಂಗ್ ಮಾಡಿಬಿಡ್ತಿದ್ದೆ. ನಾನು ಕಲಾವಿದ, ಚಿತ್ರ ಕಲಾವಿದ. ನನಗೆ ಹಾಡೋದು, ಬರೆಯೋದು, ರಾಗ ಸಂಯೋಜನೆ ಮಾಡೋದು, ಈ 3 ಒಟ್ಟಿಗೆ ಇರಿದೆ. ಹಾಡು ಹೇಳುವಾಗ ಒಂದು ಸರಿ ಬರೆದು ರಾಗ ಹಾಕ್ಬಿಡ್ತೀವಿ, ಇಲ್ಲ ಮೊದಲೇ ಒಂದು ಒಳ್ಳೆಯ ರಾಗ ಕೂತರೆ ರಾಗದ ಜೊತೆಗೇ ಸಾಹಿತ್ಯ ಸೇರಿಸಿ ಇದೆಲ್ಲ ಮಾಡೋದ್ರಿಂದ ಈ ಹಾಡುಗಳನ್ನ ಕಟ್ಟೋದಕ್ಕೆ ಬಹಳ ಸುಲಭ ಆಯಿತು. ಮತ್ತು ಅದು ನಮ್ಗೆ ಬಹಳ ಇಷ್ಟವಾದ ಹವ್ಯಾಸ. ಒಮ್ಮೊಮ್ಮೆ ಯೋಚನೆ ಮಾಡಿದಾಗ ಬರೀದೇ ಹೋದರೆ ನಮ್ಗೆ ನಿದ್ದೆನೇ ಬರೋಲ್ಲ. ಆ ಮಟ್ಟದ್ದು ಒಳಗಡೆ ತುಡಿತಾ ಇರೋದ್ರಿಂದ ಈ ಬರವಣಿಗೆ ಸಾಧ್ಯ ಆಯಿತು. ಈ ಬಹುಜನ ಚಳುವಳಿಯಲ್ಲಿ ನಾವು ಕಾನ್ಶಿರಾಮ್ಜಿ ಅವರ ಪ್ರಭಾವ ರಾಜಕೀಯವಾಗಿ ತುಂಬ ಆಯಿತು ನಮ್ಮ ಮೇಲೆ. ಓದ್ಕೊಂಡ್ವಿ. ಬಾಬಾ ಸಾಹೇಬ್ರನ್ನ ಓದಿದ್ದೇ ಬೇರೆ, ಆಮೇಲೆ ಕಾನ್ಶಿರಾಮ್ ಸಾಹೇಬ್ರು ಬಂದಾದಮೇಲೆ ನಮಗೆ ನಿಜವಾದ ಬಾಬಾ ಸಾಹೇಬ್ರು ಅರ್ಥ ಆಗಿದ್ದು, ಪ್ರಜಾಪ್ರಭುತ್ವದ ಬಗ್ಗೆ ಅರ್ಥ ಆಗಿದ್ದು. ಇದನ್ನೆಲ್ಲ ಓದಿದಾಗ ಅದಕ್ಕೂ ಇದಕ್ಕೂ ತುಂಬಾ ವಿರೋಧಾಭಾಸ. ನಾವು ಓದಿದ್ದೇ ಬೇರೆ, ಇಲ್ಲಿ ನಡೀತಾ ಇರೋದೇ ಬೇರೆ. ವ್ಯವಸ್ಥೆ ಏನೋ ಇಲ್ಲಿ ಏನೋ ವ್ಯತ್ಯಾಸ ಆಗ್ತಾ ಇದೆಯಲ್ಲ ಅಂತ ನಮ್ಮ ವ್ಯವಸ್ಥೆ ಕಡೆಗೆ ಎಳೀತು ನಮ್ಮ ವಿದ್ಯಾಭ್ಯಾಸ, ನಮ್ಮ ಓದು. ಅಲ್ಲಿ ನಾವು ಓದ್ತಾ ಇರೋದಕ್ಕೂ ನಮ್ಮ ಲೈಫ್ಗೂ ಮಿಸ್ ಮ್ಯಾಚ್ ಆಗ್ತಾ ಇದೆಯಲ್ಲ ಅಂತ. ಹಾಗಾಗಿ ನಾವು ಕ್ಯೂರಿಯಾಸಿಟಿಗೆ ಬಾಬಾ ಸಾಹೇಬ್ರನ್ನೆಲ್ಲ ಓದ್ಕೊಳಕ್ಕೆ ಶುರು ಮಾಡಿದ್ವಿ. ಅವರವರ ಪ್ರಭಾವಕ್ಕೆ ಬಂದಾಗ ಹೀಗೆ ಇದು ಧರ್ಮದಲ್ಲಿ ಇಷ್ಟು ಮೋಸ ಆಗಿದೆ, ರಾಜಕೀಯದಲ್ಲಿ ಇಷ್ಟು ಮೋಸ ಆಗಿದೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಇಷ್ಟೊಂದು ವ್ಯತ್ಯಾಸಗಳಿದೆ, ಅಂತರಗಳಿದೆ, ಆರ್ಥಿಕವಾಗಿ ತುಂಬ ಅಸಮಾನತೆ ಇದೆ, ಅಗಾಧವಾಗ ಒಂದಕ್ಕೊಂದು ತಾಳೇನೇ ಆಗ್ತಾಯಿಲ್ಲ ಅನ್ನೋವಂಥ ಸಮಯ ಬಂದಾಗ ಈ ಬಹುಜನ ಚಳವಳಿಯಲ್ಲಿ ತೊಡಗಿಸ್ಕೊಂಡ್ವಿ. ಈ ಹಾಡುಗಾರಿಕೆ ಮೊದಲೇ ಚಿಕ್ಕದರಿಂದಲೇ ಹಾಡ್ತಿದ್ವಿ. ನಮಗೆ ಹಾಡು ಅಂದರೆ ನಮ್ಮಲ್ಲಿ ಹಳ್ಳಿನ ನಾಟಕ ಆದಾಗ ನಾನು ರಾತ್ರಿ ಇಡೀ ನಾಟಕ ನೋಡ್ತಿದ್ದೆ. ಮತ್ತು ಹಳ್ಳಿಲಿ ಜನಪದ ಎಷ್ಟು ಇಂಪ್ರೆಸಿವ್ ಅಂದರೆ ಬರ್ತ್ಡೇಗೆ ಈಗ ನಾವು ಹಾಡ್ತೀವಲ್ಲ ಸಿನಿಮಾ ಹಾಡುಗಳಲ್ಲ, ಒಂದು ಹೆಣ್ಣುಮಕ್ಳ ಕಾರ್ಯಕ್ರಮದಲ್ಲಿ, ಮದುವೆನಲ್ಲಿ, ದೇವ್ರ ಕಾರ್ಯಕ್ರಮದಲ್ಲೂ ಹಾಡು ಹೇಳೋದು, ಶೋಭಾನೆ ಹಾಡು ಹೇಳೋದು, ಎಲ್ಲದಕ್ಕೂ ಆ ಹಾಡುಗಳನ್ನ ನಾನು ಬಹಳ ವಿಶೇಷವಾಗಿ ಕೇಳ್ತಿದ್ದೆ. ತುಂಬ ಕ್ಯೂರಿಯಾಸಿಟಿ. ಅದರ ಪ್ರಭಾವ ಬಿದ್ದು ನಾಟಕ ಆದಾಗ ನಮ್ಮನ್ನು ಸುಮ್ಮನೆ ಸೇರಿಸ್ಕೊಳ್ಳೋರು. ವಿದ್ಯಾರ್ಥಿಗಳಿದ್ರೂ ನಾಟಕದಲ್ಲಿ ಫ್ರೀಯಾಗಿ ಸೇರಿಸ್ಕೊಳ್ಳೋರು. ನೀವು ವಿದ್ಯಾವಂತರು ಬನ್ನಿ, ನೀವೆಲ್ಲ ಮಾಡಬೇಕು, ಮತ್ತು ನಮ್ಮ ಕಲಾ ಆಸಕ್ತಿಯನ್ನು ನೋಡಿ ಅವಕಾಶ ಕೊಡೋರು. ಇದು ನಮ್ಮ ಜನಪದ ಪ್ರಭಾವ ನಮ್ಮ ಮೇಲಾಯಿತು. ಜನಪದ ಒಬ್ಬ ವ್ಯಕ್ತಿತ್ವ ರೂಪಿಸುವಂಥ ವಿಷಯದಲ್ಲಿ ಏನು ಸಹಾಯ ಮಾಡಬಹುದು ಅಂತ ನಾನು ನಂಬಿದ್ದೀನಿ ಗೊತ್ತಾ ಸರ್? ಆ ಸಮೃದ್ಧ ಸಾಹಿತ್ಯ ಇದೆಯಲ್ಲ, ಆ ಮೌಖಿಕ ಸಾಹಿತ್ಯ, ಅದನ್ನು ಕೇಳ್ತಾ ನಮ್ಮ ಮೆದುಳಿನಲ್ಲಿ ಅದು ಅಚ್ಚೊತ್ಕೊಂಡ್ಬಿಡುತ್ತೆ. ಪದಗಳು ನಿಮ್ಗೇನಾದರೂ ಬರೀಬೇಕು ಅಂತ ಕೂತ್ಕೊಂಡಾಗ ಎಷ್ಟು ಒಳ್ಳೊಳ್ಳೆ ಪದಗಳು ಸಿಗ್ತವೆ ನಮಗೆ ಅಂದರೆ ಆ ಜನಪದ ಕೇಳಿದ್ದವ್ರಿಗೆ ಮಾತ್ರ ಆ ಲಾಭ ಸಿಗೋಕ್ಕೆ ಸಾಧ್ಯ ಅಲ್ವಾ? ಈ ರೀತಿ ಒಂದು ಜಾನಪದದ ಹಿನ್ನೆಲೆಯಿಂದ ಇದ್ದಂತಹ ಹಣಸೋಗೆ ಎಂಬ ಗ್ರಾಮದಿಂದ ಹುಟ್ಟು ಬಂದವು ತಾವು ಅಂತ ತಿಳಿಸ್ಕೊಟ್ರಿ. ಈಗ ನನಗೆ ಕುತೂಹಲ ಏನು ಅಂತಂದರೆ, ಈಗ ತಮ್ಮ ಒಂದು ಗೀತೆ ಇಷ್ಟು ನಿಮ್ಮನ್ನು ವಿಶ್ವವಿಖ್ಯಾತಿಗೆ ಕೊಂಡೊಯ್ದಿದೆ ಅಂತಂದರೆ, ಮತ್ತು ಬೇರೆ ಯಾವ ಹಾಡುಗಳನ್ನು ರಚನೆ ಮಾಡಿದ್ರಿ ತಾವು? ಅದು ಯಾವುದು ಬಿಡುಗಡೆ ಆಗಿದೆ ಅಂತ ನೆನಪಿಸ್ಕೋಬೋದಾ? ಒಂದು 10 ರಿಂದ 12 CD ಮಾಡಿದ್ವಿ ಸರ್. 10 ರಿಂದ 12 CD. ಒಂದು ಸಿಡಿಲಿ ಎಷ್ಟು ಹಾಡು? 10 ಹಾಡು. ಅಂದರೆ 100 ಹಾಡಾಗೋಯ್ತು ಅಲ್ಲಿಗೆ. 120 ಹಾಡು ಆಗಿದೆ. ಮತ್ತು ಒಂದು 3 ಕವನ ಸಂಕಲನ ಪುಸ್ತಕಗಳನ್ನ ಮಾಡಿದ್ದೀನಿ. ಅದರಲ್ಲಿ ತುಂಬ ಈಗ ಹಾಡುಗಳು ಯೂಟ್ಯೂಬ್ ಬಂದ ಮೇಲೆ, ನಾವು ಮಾಡುವಾಗ ಟೇಪು CD ಇತ್ತು. ಈಗ ಮೀಡಿಯಾನೇ ಚೇಂಜ್ ಆಗಿರೋದ್ರಿಂದ ಈಗ ಮಾಡಿದ್ರೆ ಅದು ಬೇರೆಯೇ ಇದೆ. ಅದಕ್ಕೂ ನಮಗೆ ಹೊಂದಾಣಿಕೆ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಟೆಕ್ನಾಲಜಿ ಡೆವಲಪ್ ಆದಮೇಲೆ ಅದೇ ಈ ಟೆಕ್ನಾಲಜಿ ಡೆವಲಪ್ ಆದಮೇಲೆ
ಬರೆಯುವವರಿಗೆ ಏನು ಸಿಗಬೇಕಿತ್ತು ಅಂದರೆ ಆ ಮೌಲ್ಯ, ಆ ಒಂದು ಗೌರವ, ಸಂಭಾವನೆ ಏನೋ ಕರಿತೀರಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಯಾಕೆ ಅಂದರೆ ಈಗ ನೀವು ಹೇಳಿದಾಗ ಮೀಡಿಯಾ ಬದಲಾಗ್ಬಿಟ್ಟಿದೆ. ಮೊದಲಾಗಿದ್ದರೆ ಗೌಪ್ಯವಾಗಿರ್ತಿತ್ತು, ಹಣ ಕೊಟ್ಟು CD-ಯನ್ನು ಕ್ಯಾಸೆಟನ್ನು ಕೊಂಡ್ಕೊಂಡು ಕೇಳಬೇಕಿತ್ತು. ಈಗ ಏನಿಲ್ಲ, ಎಲ್ಲೋ ಒಂದು ಮೊಬೈಲ್ ಇಟ್ಟು ಶೂಟ್ ಮಾಡಿ ಯೂಟ್ಯೂಬಲ್ಲಿ ಹಾಕ್ಬಿಡ್ತಾರೆ, ಹೊರಗೆ ಬಂದ್ಬಿಡುತ್ತೆ. ದೊಡ್ಡ ದೊಡ್ಡ ಸಿನಿಮಾಗಳೇ ಬಂದ್ಬಿಡ್ತಾ ಇದೆ ಯೂಟ್ಯೂಬಲ್ಲಿ, ಆ ಥರ ಆಗ್ತಿದೆ. ಮತ್ತು ನೀವೆಲ್ಲ ಮಾಡ್ಬೋದು ಸರ್, ಅಂದರೆ ನಿಮ್ಮ ಕವನಗಳನ್ನೆಲ್ಲ ನಿಮ್ಮ ಸ್ವಂತಹದ್ದೇ ರಾಗ ಸಂಯೋಜನೆಯಲ್ಲಿ ಹಾಡಿ ಯೂಟ್ಯೂಬಲ್ಲಿ ನೀವೇ ಬಿಡ್ಬೋದು. ಆದರೆ ಅದಕ್ಕೇನು ರೆವಿನ್ಯೂ ಬರಲ್ಲ. ಅದಕ್ಕೇನು ರೆವಿನ್ಯೂ ಬರಲ್ಲ ಅಲ್ವಾ, ಸಂತೋಷಕ್ಕೆ ಹಾಕೋಬೋದಷ್ಟೇ ಅಲ್ವಾ. ಹಾಗಾಗಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಅದು ನಮಗೆ ಬರ್ಸೋಕ್ಕಾಗ್ತಾಯಿಲ್ಲ. ಮೊದಲೆಲ್ಲ ಚಳುವಳಿಗೆ ಯಾರೋ ದಾನಿಗಳು ಮಾಡೋರು, ಅದು ನಡೀತಾ ಇತ್ತು. ಈಗ ನಾವು ಆಮೇಲೆ ಈಗ ಚಳುವಳಿಗಳು ಕೂಡ ಮೌಲ್ಯವನ್ನು ಕಳ್ಕೊಂಡ್ಬಿಟ್ಟಿದ್ದಾವೆ ಕೆಲವು ವ್ಯಕ್ತಿಗಳಿಂದ. ಹಾಗಾಗಿ ಜನ ಅದನ್ನು ನಂಬ್ತಾ ಇಲ್ಲ. ಆ ರೀತಿ ಬದಲಾದ ವಾತಾವರಣದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಆದರೆ ನಿಮ್ಮ ಬಾಯಲ್ಲಿ ನನಗೆ ಸಿದ್ಧಲಿಂಗಯ್ಯನವರ ಹೆಸರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು, ಕಾಂಶಿರಾಮ್ಜಿ ಅವರ ಹೆಸರನ್ನ ಕೇಳಿಸ್ಕೊಂಡು ತುಂಬ ಸಂತೋಷ ಆಯಿತು. ಪುಳಕಿದ್ನ ಅದೇ ಥ್ಯಾಂಕ್ಸ್. ಈ ನಾಡಿನ ಸರ್ವರ ಏಳಿಗೆಗಾಗಿ, ಸತ್ಯದ ಪ್ರಚಾರಕ್ಕಾಗಿ ಇವರು ಕಂಕಣಬದ್ಧರಾಗಿರುವ ಜರಗನಹಳ್ಳಿ ಕಾಂತರಾಜು ಸರ್ ಅವರ ಶ್ರಮಕ್ಕೆ ಬೆಲೆ ಸಿಗಬೇಕಂದ್ರೆ ನಾವೆಲ್ಲರೂ ಅದನ್ನು ನೋಡಿ ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನು ನಾವು ಮನನ ಮಾಡಿ ಅನುಸರಿಸುವ ಮೂಲಕ ನಮ್ಮ ಪೂರ್ವಿಕರ ಶ್ರಮವನ್ನು ಸಾರ್ಥಕಗೊಳಿಸಬೇಕು. ಹಾಗಾಗಿ ಈ ವಾಹಿನಿಯನ್ನು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದನ್ನು ನೋಡಿ ಈ ಒಳ್ಳೆಯ ವಿಷಯಗಳನ್ನು ಶೇರ್ ಮಾಡಿ. ಈ ಪರಿವರ್ತನಾ ಚಳುವಳಿಗೆ ಇವರ ಕೊಡುಗೆಯನ್ನು ನಾವೆಲ್ಲರೂ ಗೌರವದಿಂದ ಸ್ಮರಿಸೋಣ. ಥ್ಯಾಂಕ್ ಯು. ಮೂರು ತೇರು ತವರು ಅಮ್ಮ ಅಪ್ಪ ಅಜ್ಜಿ ತಾತ